ನಿನ್ನ ಕೊಂಡ ಮೀಟರ್ ತಂದ್ರ ಲೈಕ್ ಕೊಡ್ರಲ್ಲ. ಇಷ್ಟು ಹೇಳ್ಕಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ನಮ್ಮ ತಮ್ಮನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಅವ್ನಿಗೆ ಬಿಟ್ಟು ಬರೋಣ ಅಂತ ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನಿಗೆ. ಟ್ರಿಬಲ್ ರೈಡ್ ರೈಲ್ವೆ ಸ್ಟೇಷನ್ ಮಾತ್ರ ಹೋದ್ರೆ ಪೊಲೀಸ್ ಗುಮ್ತಾರೆ ಅಂತ ಇಲ್ಲೇ ಗಾಡಿ ಮಾರ್ಕೆಟಲ್ಲಿ ಗಾಡಿ ನಿಲ್ಲಿಸಿ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗಿದ್ರೆ ನಮ್ಮ ತಮ್ಮಗೆ ಟ್ರೈನ್ ಇದ್ದಿದ್ದು 3:15, ನಾವು ಅವನಿಗೆ ಬಿಡಕ್ಕೆ ಹೋಗಿದ್ದು 3 ಗಂಟೆಗೆ ಹೋಗ್ತಾ ಇದ್ವಿ. ನಮ್ಮ ದಾವಣಗೆರೆ ಮುಕ್ಕಳರ ಟ್ರಾಫಿಕ್ ಗಾಯ್ಸ್. ಎಲ್ಲಿ ಬರ್ತಾ ಬೆಂಗಳೂರು ಕಾಂಪಿಟೇಷನ್ ಕೊಡ್ತೋ ಗೊತ್ತಿಲ್ಲ. ನಮ್ಮ ದಾವಣಗೆರೆ ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ದಾವಣಗೆರೆ ಅಂತ ಸಾಂಗ್ ಹೇಳ್ಕಂತ ಮುಂದೆ ಹೋದ್ವಿ. ನಾವು ಸಾಂಗ್ ಮುಗಿಸ್ ಮುಂದೆ ಹೋಗೋದ್ರೊಳಗೆ ರೈಲ್ವೆ ಸ್ಟೇಷನ್ ಬಂದ್ಬಿಡ್ತು. ನೋಡಿ ಗಾಯ್ಸ್, ನಮ್ಮ ದಾವಣಗೆರೆಯಲ್ಲಿ ಇಂಡಿಯನ್ ಫ್ಲಾಗ್ ಯಾವ ಲೆವೆಲ್ಗೆ ಹಾರಾಡ್ತಿದೆ ಹಾಗೆ ನೋಡ್ಕೊಂತ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಕೊಟ್ವಿ. ನಮ್ಮ ಟ್ರೈನ್ ಇದ್ದಿದ್ದು ಸೆಕೆಂಡ್ ಪ್ಲಾಟ್ಫಾರ್ಮಲ್ಲಿ. ಹಂಗಾಗಿ ನಾವು ನಮ್ಮಂಥ ಸೋಂಬೇರಿಗಳಿಗೆ ಮಾಡಿರೋ ಎಕ್ಸಿಲೇಟರಲ್ಲಿ ಹೋಗ್ತಾ ಇಳಿಬೇಕಾದ್ರಲ್ಲಿ ಎಕ್ಸಿಲೇಟರ್ಲ್ಲಿ ಇಳಿದ್ವಿ. ನಮ್ಮ ಅಣ್ಣಂಗೆ ಅನ್ನದೇ ತಡ ಇಲ್ಲ ಈ ಅಂತ ಕೀಸ್ತ. ಅಂತೂ ಇಂಥ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬಂದ್ವಿ. ಇನ್ನೂ ಟ್ರೈನ್ ಬರೋದು ಬೇಜಾನ್ ಟೈಮ್ ಇತ್ತು. ಯಾವುದಾದ್ರು ಟ್ರೈನ್ ಬಂದು ಹೋಗ್ತಾ ಇದ್ವು. ಆದರೆ ನಮ್ಮ ತಮ್ಮ ಬುಕ್ ಮಾಡಿದ್ದು ಒಂದೇ ಬರೋ ಟ್ರೈನ್ ಬಂದಿದ್ದಿಲ್ಲ. ನಮ್ಮ ಅಣ್ಣಗೆ ಆಲ್ರೆಡಿ ಟೈಮ್ ಆಗಿತ್ತು. ಹೇಳಿ ಒಂಟೇ ಬಿಟ್ಟು ನಮ್ಮ ಅಣ್ಣ ಗಾಡಿ ತಗೋಕ್ಕೆ ತಿಳ್ಕಾಡಕತ್ತಿದ್ದ. ಆದರೆ ಗಾಡಿ ಹೊಡೆಯೋದು ಮಾತ್ರ ಸಾಕಾದಾಗೆ ಹೊಡಿತಿದ್ದ. ಇವತ್ತಿನ ಮಿನಿಲಾಗಿ ಇಷ್ಟ ಆಗಿತ್ತು ಗೈಸ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಿನ್ನ ಕೊಂಡ ಮೀಟರ್ ತಂದ್ರ ಲೈಕ್ ಕೊಡ್ರಲ್ಲ. ಇಷ್ಟೇ ಗೈಸ್, ಮತ್ತೆ ಸಿಗೋ ಬಾಯ್.